ನಾಡಿನ ಸುಪ್ರಸಿದ್ಧ ಬೆಟ್ಟಗಳಲ್ಲಿ ಸಾವನದುರ್ಗ ಬೆಟ್ಟವು ಒಂದಾಗಿದ್ದು, ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಸಾವನದುರ್ಗ ಬೆಟ್ಟದ ಇತಿಹಾಸ ಮತ್ತು ವಿಶೇಷತೆಗಳನ್ನು ತಿಳಿಯೋಣ. ಪ್ರವಾಸಿಗರನ್ನ ಕೈಬೀಸಿ ಕರೆಯುವ ಈ ಸುಂದರ ತಾಣ ಭೂಪ್ರದೇಶದಿಂದ 4000 ಅಡಿ ಎತ್ತರವಿದ್ದು ವಿಶಾಲವಾದ ಭೂವಿಸ್ತೀರ್ಣವನ್ನು ಹೊಂದಿದೆ. ಅಲ್ಲದೆ 2.5 ಕಿಲೋಮೀಟರ್ ಟ್ರಕ್ಕಿಂಗ್ ತಾಣವೂ ಆಗಿದೆ. ಹಚ್ಚ ಹಸಿರಿನ ಪ್ರಕೃತಿಯ ಒಡಲಲ್ಲಿ ಸೂರ್ಯ ಶಿಖರದಂತೆ ಕಾಣುವ ಈ ಸುಂದರ ಬೆಟ್ಟವು ಮಾಗಡಿ ಕೆಂಪೇಗೌಡರ ಕಾಲದ ವೈಶಿಷ್ಟ್ಯತೆಗಳೊಂದಿಗೆ ಕೂಡಿರುವ ಐತಿಹಾಸಿಕ ತಾಣವಾಗಿದೆ. ನೋಡಲು ದೈತ್ಯಾಕಾರವಾಗಿರುವ ಈ ಬೆಟ್ಟವನ್ನು ಹತ್ತಿದರೆ ಸಾವನ್ನೇ ಗೆದ್ದಂತೆ ಎಂಬ ಇತಿಹಾಸವೂ ಇದೆ. ಈ ಬೆಟ್ಟವನ್ನು ಇತಿಹಾಸ ಪ್ರಸಿದ್ಧ ಸಾವನದುರ್ಗ ಬೆಟ್ಟವೆಂದು ಕರೆಯಲಾಗುತ್ತದೆ. ಈ ಸುಂದರ ತಾಣವಿರುವ ಸಾವನದುರ್ಗ ಕ್ಷೇತ್ರಕ್ಕೆ ಪ್ರವೇಶಿಸುತ್ತಿದ್ದಂತೆ ನಮಗೆ ಕಾಣುವುದು ಶ್ರೀ ಸಾವಂದಿ ವೀರಭದ್ರಸ್ವಾಮಿ ಹಾಗೂ ಶ್ರೀ ಭದ್ರಕಾಳಮ್ಮನವರ ದೇವಾಲಯ. ದೇಗುಲದ ದ್ವಾರದೆದುರಿಗೆ ಸುಮಾರು 60 ಅಡಿ ಎತ್ತರದ ಕಲಾ ವಿನ್ಯಾಸದಿಂದ ಕೂಡಿದ ಗಂಟೆಯನ್ನು ಒಳಗೊಂಡ ಗರುಡಗಂಬವು ಭಕ್ತರನ್ನ ಹಾಗೂ ಪ್ರವಾಸಿಗರನ್ನ ಆಕರ್ಷಿಸುತ್ತದೆ. ಈ ಕಂಬದ ಕೆಳಭಾಗದಲ್ಲಿ 4 ಕಲಾ ಕೆತ್ತನೆಯ ಮೂರ್ತಿಗಳು ನೋಡಲು ಮನಮೋಹಕವಾಗಿದ್ದು, ಈ ಕಲಾ ಕೆತ್ತನೆಯು ಐತಿಹಾಸಿಕ ಇತಿಹಾಸವನ್ನು ಹೊಂದಿದೆ. ಸನ್ನಿಧಿಯೊಳಗೆ ಪ್ರವೇಶಿಸುತ್ತಿದ್ದಂತೆ ದ್ವಾರಪಾಲಕರ ಸಮೇತ ವಿಘ್ನ ನಿವಾರಕ ವಿನಾಯಕನ ಹಾಗೂ ಶ್ರೀ ವೀರಭದ್ರಸ್ವಾಮಿ, ಶ್ರೀ ಭದ್ರಕಾಳಮ್ಮ ದೇವಿಯ ದರ್ಶನವನ್ನು ಪಡೆಯಬಹುದು. ಶ್ರೀ ವೀರಭದ್ರಸ್ವಾಮಿಯ ದರ್ಶನದ ನಂತರ ಈ ಸನ್ನಿಧಿಯ ಬಲಭಾಗಕ್ಕೆ 4 ಕಲಾತ್ಮಕ ಕೆತ್ತನೆಯ ಅತಿ ಎತ್ತರವಾದ ಕಲ್ಲಿನ ಕಂಬದ ಸುಂದರ ಮಂಟಪವನ್ನು ಕಾಣಬಹುದು. ನಂತರ ಬಲಭಾಗಕ್ಕೆ ಕಾಣುವ ತೂಗುಯ್ಯಾಲೆಯು ನೋಡಲು ಬಹಳ ಆಕರ್ಷಕವಾಗಿದ್ದು, ಈ ತೂಗುಯ್ಯಾಲೆಯು ಸಂತಾನ ಇಲ್ಲದ ದಂಪತಿಗಳಿಗೆ ಸಂತಾನ ಭಾಗ್ಯ ಕರುಣಿಸುವ ಹರಕೆಯ ಪುಣ್ಯಸ್ಥಾನವಾಗಿದೆ. ಮಕ್ಕಳಿಲ್ಲದ ದಂಪತಿಗಳು ಹತ್ತಿರದ ಬಿದರ್ಕಟ್ಟೆಯಲ್ಲಿ ಸ್ನಾನ ಮಾಡಿ ಭಕ್ತಿಯಿಂದ ಈ ತೂಗುಯ್ಯಾಲೆ ಬಳಿ ಬಂದು ಹರಕೆ ಕಟ್ಟಿ ಬೇಡಿಕೊಂಡರೆ ಸಂತಾನವಾಗುತ್ತದೆ ಎಂಬುದು ಇಲ್ಲಿನವರ ನಂಬಿಕೆಯಾಗಿದೆ. ಬಿದರಕಟ್ಟೆ ಎನ್ನುವಂಥ ಕೆರೆ ಇದು. ಇಲ್ಲಿ ನೆಲೆಸಿರುವಂಥ ಲಕ್ಷ್ಮೀನರಸಿಂಹಸ್ವಾಮಿಯ ಪೂಜೆಯ ದಿವಸ, ತೇರಿನ ದಿವಸ, ಒಂದು ಒಳ್ಳೆಯ ಕಾರ್ಯ ಮಾಡುವ ದಿವಸ ಈ ಕೆರೆಗೆ ಬಂದು ದೇವರಿಗೆ ಸಂಪೂರ್ಣವಾದ ಗಂಗಾಸ್ನಾನವನ್ನು ಮಾಡಿ ನೈವೇದ್ಯವನ್ನು ಮಾಡಿ ಶುದ್ಧೀಕರಣದ ಜೊತೆಯಲ್ಲಿ ವೈಭವದಿಂದ ನಮ್ಮ ಸಾವನದುರ್ಗದ
ಲಕ್ಷ್ಮೀನರಸಿಂಹ ದೇವಸ್ಥಾನಕ್ಕೆ ದೇವರನ್ನು ಕೊಂಡೊಯ್ಯುವಂಥ ಕೆಲಸ ಇಲ್ಲಿಂದ ಪ್ರಾರಂಭವಾಗ್ತದೆ. ಇವತ್ತು ಯಾವುದೇ ಪಾಪಗಳನ್ನು ಕರ್ಮಗಳನ್ನು ದೂರ ಮಾಡ್ಕೋಬೇಕು ಅಂದರೆ ಗಂಗಾ ಸ್ನಾನ ಮಾಡೋಕ್ಕೆ ಹೋಗ್ತೀವಿ. ಅಂಥದ್ದು ಬೆಂಗಳೂರಿನ 50 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂಥ ಸಾವನದುರ್ಗದ ಬುಡದಲ್ಲಿ ಬಿದರಕಟ್ಟೆಯ ಒಂದು ಕೆರೆಯಲ್ಲಿ ಈ ಗಂಗಾ ಮಾತೆಗೆ ಪೂಜೆಯನ್ನು ಸಮರ್ಪಿಸಿದರೆ ಎಲ್ಲ ಪಾಪಗಳು ದೂರವಾಗ್ತವೆ ಅನ್ನೋದು ಒಂದು ವಾಡಿಕೆ. ಹಬ್ಬ ಹರಿದಿನಗಳಲ್ಲಿ ಈ ತೂಗುಯ್ಯಾಲೆ ಸ್ಥಳದಲ್ಲಿ ಉತ್ಸವ ಮೂರ್ತಿಯನ್ನ ಕೂರಿಸಿ ಉಯ್ಯಾಲೆ ಆಡಿಸುವ ಪರಿ ನೋಡಲು ಬಲು ಚಂದ ಎಂಬುದು ಭಕ್ತರ ಅಭಿಪ್ರಾಯವಾಗಿದೆ. ತೂಗುಯ್ಯಾಲೆಯಿಂದ ಮುಂದೆ ಸಾಗಿದರೆ 4 ಕಲ್ಲಿನ ಕಂಬದ ಮೇಲೆ ಕಾಣುವ ಪುರಾತನ ಕಾಲದ ಅತ್ಯದ್ಭುತ ಕಲಾ ಕೆತ್ತನೆಯ ಗೋಪುರವು ನೋಡುಗರ ಮನಸ್ಸನ್ನು ಸೂರೆಗೊಳಿಸುತ್ತದೆ. ಅಲ್ಲದೆ ಕೆಂಪೇಗೌಡರ ಕಾಲದಲ್ಲಿ ಜೀರ್ಣೋದ್ಧಾರವಾದ ಕೆಲ ಮಂಟಪಗಳು ಸೂಕ್ತ ನಿರ್ವಹಣೆಯಿಲ್ಲದೆ ನಶಿಸುತ್ತಿರುವುದು ವಿಪರ್ಯಾಸವಾಗಿದೆ. ನಶಿಸುತ್ತಿರುವ ಮಂಟಪಗಳನ್ನು ಕಂಡು ಮುಂದೆ ಸಾಗಿದಲ್ಲಿ ಸಾವನದುರ್ಗ ಬೆಟ್ಟದ ಬುಡದಲ್ಲಿ ಜೀವಜಲ ಕಲ್ಯಾಣಿ ಇದ್ದು, ಈ ಕಲ್ಯಾಣಿಯ ತೀರ್ಥವನ್ನು ಪ್ರಸಾದವಾಗಿ ಸ್ವೀಕರಿಸಿದರೆ ಕೆಲ ರೋಗ ರುಜಿನಗಳು ನಿವಾರಣೆಯಾಗುತ್ತವೆ ಎಂಬ ನಂಬಿಕೆಯೂ ಇದೆ. ಅಲ್ಲದೆ ಈ ಕಲ್ಯಾಣಿಯ ನೀರು ಯಾವತ್ತಿಗೂ ಬರಿದಾಗದೆ ಜೀವಜಲವಾಗಿರುವುದು ಈ ಸ್ಥಳದ ಮಹತ್ವ ಹಾಗೂ ವಿಶೇಷವಾಗಿದೆ. ಪ್ರಸ್ತುತವಾಗಿ ಸೂಕ್ತ ನಿರ್ವಹಣೆ ಇಲ್ಲದೆ ಇರುವುದು ಈ ಜೀವಜಲಕ್ಕೆ ಕಂಟಕಪ್ರಾಯ ವಿಷಯವಾಗಿದೆ. ಜೀವಜಲ ಕಲ್ಯಾಣಿಯ ಸಮೀಪದಲ್ಲಿ ಪುರಾತನ ಕಾಲದ ಆಕರ್ಷಕ ಕಲ್ಲಿನ ಬೃಂದಾವನ ಹಾಗೂ ಜ್ಯೋತಿ ಕಂಬವನ್ನು ನಾವು ಕಾಣಬಹುದು. ಪುರಾತನ ಕಾಲದ ಈ ಜ್ಯೋತಿ ಕಂಬದ ಸಮೀಪದಲ್ಲೇ ಸಿಹಿ ನೀರಿನ ಬಾವಿ ಇದ್ದು, ಈ ಬಾವಿಯ ನೀರಿನಿಂದ ಎದುರಿಗೆ ಕಾಣುವ ಪುರಾತನ ಕಾಲದ ವೀರಾಂಜನೇಯ ಸ್ವಾಮಿಯ ಅಭಿಷೇಕವಾಗುತ್ತಿತ್ತು. ಆದರೆ ಪ್ರಸ್ತುತವಾಗಿ ಈ ಸನ್ನಿಧಿಯಲ್ಲಿ ನಿರಂತರವಾಗಿ ಪೂಜೆ ಪುನಸ್ಕಾರಗಳು ನೆರವೇರುತ್ತಿಲ್ಲ ಎಂಬುದು ಇಲ್ಲಿನ ಸ್ಥಳೀಕರ ಅಭಿಪ್ರಾಯವಾಗಿದೆ. ಸಾವನದುರ್ಗ ಕ್ಷೇತ್ರದ ಜನರ ಪಾಲಿಗೆ ದಿವ್ಯ ಔಷಧಿಯಂತಿರುವ ಈ ಸಿಹಿ ನೀರಿನ ಬಾವಿಯು ಸಾವನದುರ್ಗದ ಪಾಲಿಗೆ ಜೀವ ಜಲವಾಗಿದೆ. ಈ ಬೃಹತ್ ಬಾವಿಯ ನೀರನ್ನೇ ಪ್ರಸ್ತುತವಾಗಿಯೂ ಇಲ್ಲಿನ ಸ್ಥಳೀಕರು ಕುಡಿಯಲು ಬಳಸುತ್ತಾರೆ. ಸಾವನದುರ್ಗ ಕ್ಷೇತ್ರದ ದೇವಾಲಯಗಳಿಗೆ ಹಾಗೂ ಗ್ರಾಮಕ್ಕೆ ಈ ನೀರು ನಿರಂತರವಾಗಿ ಸರಬರಾಜನ್ನ ಮಾಡಲಾಗ್ತದೆ. ಒಟ್ಟಾರೆಯಾಗಿ ಈ ಬಾವಿಯ ನೀರು ಅಮೃತ ಜೀವಜಲವಾಗಿದ್ದು, ಈ ಬಾವಿ ನೀರಿನ ಎದುರು ಆಧುನಿಕ ಬಾಟಲಿ ನೀರು ಯೋಗ್ಯವಲ್ಲ ಎಂಬುದು ಸ್ಥಳೀಕರ ಅಭಿಪ್ರಾಯವಾಗಿದೆ.
ಸಿಹಿ ನೀರಿನ ಬಾವಿಯಿಂದ ಸಾಗಿದರೆ ವೀರಭದ್ರ ಸ್ವಾಮಿ ದೇವಾಲಯದ ಹಿಂಭಾಗದಲ್ಲಿ ಗ್ರಾಮ ದೇವತೆ ಮಾರಮ್ಮ ದೇವಿಯ ದೇಗುಲವಿದ್ದು ಈ ದೇವಾಲಯವು ಪ್ರಸ್ತುತ ಶಿಥಿಲಗೊಂಡಿದೆ. ಕೆಂಪೇಗೌಡರ ಕಾಲದಲ್ಲಿಂದ ವೀರಭದ್ರಸ್ವಾಮಿ ದೇವಸ್ಥಾನ ಕಟ್ಟೋರಲ್ಲ, ಗಡ್ಗಮ್ಮ ಇವೆಲ್ಲ ಮಾಡೋಲ್ಲ. ಆ ಪಳೆಗಾರ ಕಾಲದಲ್ಲಿ ಅದು ಮೂಲ ದೇವಸ್ಥಾನ ಮಾರಮ್ಮ ದೇವಸ್ಥಾನ. ಇದು ಸಾವಂತದುರ್ಗಕ್ಕೆ ಅಭಿವೃದ್ಧಿಯಾಗಿ ನಡೀತಿತ್ತು. ಇವಾಗೆಲ್ಲ ಅಲ್ಲಿ ಇಲ್ಲಿ ಮಂಟಗಳು ಇವೆಲ್ಲ ಬಿದ್ದು ಇದಾದಂಗೆ ಅದು ಬಿದ್ದೋಗೋದು. ಯಾರು ತಿಳುವಳಿಕೆ ಯಾರು ಕೊಡಲಿಲ್ಲ, ಯಾರಿಗೂ ಜನಕ್ಕೆ ಯಾರಿಗೇನು ಗೊತ್ತಿಲ್ಲ. ಅವಾಗೆಲ್ಲ ತಿಳುವಳಿಕೆ ಕೊಡಬೇಕು, ಗೌರ್ಮೆಂಟ್ಗೆ ಮುಟ್ಟಬೇಕು ಅಂತ ಯಾರೂ ಕೊಡಲಿಲ್ಲ. ಗ್ರಾಮ ದೇವತೆ ದೇವಾಲಯವೂ ಸೇರಿದಂತೆ ಈ ಕ್ಷೇತ್ರದ ಹಲವು ಪುಣ್ಯ ಸ್ಥಳಗಳು, ಗುಡಿಗೋಪುರಗಳು ಸೂಕ್ತ ನಿರ್ವಹಣೆಯಿಲ್ಲದೆ ಕಣ್ಮರೆಯಾಗುತ್ತಿರುವುದು ಬೇಸರದ ಸಂಗತಿಯಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಸಾವಂತಿ ಬೆಟ್ಟದ ಮಧ್ಯಭಾಗದಲ್ಲಿ ಕಾಣಿಸಿಕೊಂಡ ಸಾವಂತಿ ಮೂಲಸ್ಥಾನದ ದೇವಾಲಯ. ಬಂಡೆಯಲ್ಲಿ ಉದ್ಭವವಾಗಿ ಉಸಿರಾಡ್ತಾ ಇದೆ ಅಂತ ಮೊದಲಿಂದ ಪ್ರತೀತಿ ಅದು. ಆ ದೊಡ್ಡ ಬಂಡೆಯಲ್ಲಿ ಒಂದು ಗುಹೆ ಇದೆ.